ಅಯ್ಯೋ ಶಿವನೇ, ಎಲ್ಲೆಲ್ಲಿ ಅಂತ ನಿಮ್ಮನ್ನು ಹುಡ್ಕೋದು? ಮನೆಗೆ ಬಂದು ಸೇರ್ಕೊಳಕ್ಕೆ ಏನ್ ದಾಡಿ, ಇಲ್ಲಿ ಬಂದು ಕೂತಿದ್ದೀರಲ್ಲ. ಎಲ್ಲಿ ಶ್ರೀನಿವಾಸ? ಹೊರಟೋದ್ನಾ? ಹಾಗೆ ಹೋದ್ನಾ? ಹೋಗ್ಲಿ ಬಿಡಿ. ಏನಂತೆ? ಆಸ್ತಿ ಮಾರದ್ ಬೇಡ ಅನ್ನ? ಬೇಡ ಬಿಡಿ. ಅವನಿಗೂ ಆಸ್ತಿಲ್ ಪಾಲ್ ಬೇಕಂತ ಸ್ವಾಭಾವಿಕ. ಕೊಟ್ರಾಯ್ತು ಬಿಡಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಏನಾಯ್ತು ಹೇಳ್ರಿ. ನೀವೇನು ಮಾತಾಡದೆ ಹೀಗೆ ಕೂತ್ರೆ ನಂಗೆ ಅರ್ಥ ಆಗೋದಾದ್ರೂ ಹೇಗೆ? ಹೊತ್ತಾಯ್ತು, ಸಂಜೆ ಹೊತ್ತಿಗೆ ಊರು ಸೇರ್ಕೋಬೇಕು. ಹೋಗ್ತೀನಿ ಅಂದ, ಹೋದ. ಸರಿ, ಆಸ್ತಿನ ಹೊರಗಿನವ್ರಿಗೆ ಮಾರೋದು ಬೇಡವಂತೆ, ಅವನೇ ಅದರ ಬೆಲೆ ಕೊಡ್ತಾನಂತೆ. ಆಯ್ತು. ಆಸ್ತಿನ ಅವನ ಮಗಳಿಗೆ ಗಿಫ್ಟ್ ಕೊಡಬೇಕಂತೆ. ಒಳ್ಳೇದೇ ಆಯ್ತಲ್ವಾ? ಹಣನೂ ಸಿಗುತ್ತೆ, ಆಸ್ತಿನೂ ಉಳಿಯುತ್ತೆ. ಏನು ಒಳ್ಳೇದು? ಆಸ್ತಿ ಮಾರಿ ಬಂದ ದುಡ್ಡನ್ನ ಮಕ್ಕಳಿಗೆ ಹಂಚೋದಾಗತ್ತೆ. ಆಸ್ತಿ ಮೊಮ್ಮಗಳದು. ಇಷ್ಟು ದಿನ ಆಸ್ತಿಗೆ ನಾನು ಯಜಮಾನ, ನೋಡ್ಕೋತಿದ್ದೆ. ದುಡ್ಡು ತಗೊಂಡು ಆಸ್ತಿ ಬರೆದು ಕೊಟ್ಟಾದ್ಮೇಲೆ ಆಸ್ತಿ ಮೊಮ್ಮಗಳದಾಯ್ತು. ಅವಳ ಯಜಮಾನಿ, ನಾನು ವಾಚ್ಮನ್ನು, ಕೂತು ಕಾಯಬೇಕು. ಆಗಲ್ಲ ಅಂದ್ರೆ ಆಯ್ತಪ್ಪ. ಸ್ವಂತ ಮಗ, ಹೇಗೆ ಹೇಳಿ? ಅಸ್ತು ಅನ್ನಿ. ಏನೀಗ? ಕಂಡೋರ ಆಸ್ತಿನ ಕಾಯೋದು ವಾಚ್ಮೆನ್ ಅಂತ ಯಾಕೆ ಅನ್ಕೋತೀರಾ? ಕಂಡೋರ ಆಸ್ತಿಲಿ ಕಳ್ತನ ಆಗದೇದಾಗ ನೋಡ್ಕೊಳ್ಳೋದು ಭಗವಂತ. ಮಗ ನಿಮ್ಗೆ ಭಗವಂತನ ಪಟ್ಟ ಕಟ್ಟಿದ್ದಾನೆ. ಹೇಳಿ. ಶಾರದಾ, ಮನಸ್ಸಿಲ್ಲ ಸರಿ, ಕಷ್ಟ ಒಪ್ಕೋತೀನಿ. ಆದರೆ ನಾಲಿಗೆ ತುದಿನಲ್ಲಿ ಒಂದು ಮಾತು ಹೇಳಬಹುದಿತ್ತಲ್ವಾ? ನಿಮಗೆ ವಯಸ್ಸಾಗಿದೆ, ಕೈಲಾಗ್ತಿಲ್ಲ, ನನ್ನ ಮನೆಗೆ ಬಂದಿದ್ದು ಬಿಡಿ ಅಂತ. ಕರೀಲೇ ಇಲ್ವಲ್ಲೇ? ಮಗ ಮದನಿ ಸರೆ ಸದರೆ ನಿನಿ ಜನಿ ಧನಿ ದ ಮಗ 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 ಮದನಿ ಸರೆ ಧನಿ ಧನಿ ರೇ ದರೆ ನಿ ದರೆ ಸದರೆ ನಿನಿ ಜನಿ ನಿಜ ಧನಿ ಧನಿ ದರೆ ಸರೆ ನಿ ಧನಿ ದ ಮಗ ಮಗ ರೇ ಧನಿ ರೇ ದ ಸ ಗ ಮದ ಗ ಮದನಿ ಸರೆ ಸ ಗ ಮದನಿ ಧನಿ ನಿ ಧನಿ ಧನಿ ದ ಧನಿ ರೇ ದರೆ ನಿ ದ ಗ ರೇ ರೇ ದರೆ ನಿ ಧನಿ ಮಕ್ಕಳು ಆಸ್ತಿ ಅಲ್ಲ ರೀ, ಋಣ. ಹೊಟ್ಟೆ ಬಟ್ಟೆ ಕಟ್ಟಿ ಸಾಕ್ತೀವಿ, ಬೇಡಿ ಸಾಕ್ತೀವಿ. ಕಳ್ತನ ಮಾಡಿ, ಮೋಸ ಮಾಡಿ, ದುಡಿದು ತಂದು ಸಾಕ್ತೀವಿ. ಯಾಕೆ ಹೇಳಿ? ಋಣ ತೀರಿಸ್ಬೇಕಲ್ವಾ? ಅದು ತೀರಿದ್ರೇನೆ ಮುಕ್ತಿ ಅಲ್ವಾ? ಈಗ ಮತ್ತೆ ಮಕ್ಕಳ ಕೈ ಊಟ ತಿಂದ್ರೆ ಇನ್ನಷ್ಟು ಋಣ ಹೆಚ್ಚುತ್ತಲ್ವಾ? ಇನ್ನಷ್ಟು ತೀರ್ಸ್ಬೇಕಲ್ವಾ? ಬೇಡ, ನಮ್ಗೆ ಆ ಋಣ ಬೇಡ. ಭಗವಂತ ನಿರ್ಧರಿಸಿ ಆಗಿದೆ,
ಇನ್ನಷ್ಟು ಋಣ ಹೆಚ್ಚಲ್ಲ, ಅವನು ಮುಕ್ತಿ ಕೊಟ್ಬಿಡ್ತಾನೆ. ಹೇಳಿ, ಮುಖ್ಯ ಮೊದ್ಲು ನಿಮ್ಮನ್ನೆಲ್ಲ ಕಳ್ಸಿ ನಾನು ಆಮೇಲೆ ಬರ್ಬೇಕು. ಗಟ್ಟಿಗ್ರಪ್ಪ ನೀವು. ಅಲ್ಲೂ ಒಂದ್ ಮನೆ ಕಟ್ಟಿ 1-2 ಎಕರೆ ಜಮೀನ್ ಮಾಡಿ ಆಮೇಲೆ ಬಂದು ನಾನು ಸೇರ್ಕೋತೀನಿ. ಆದ್ರೆ ಒಂದು ರೀ, ಅಲ್ಲಿ ನಮ್ಮ ಮಕ್ಕಳು ಬೇಡ.